ಓಂ ಶಾಂತಿ. ಮಧುರಾತಿ ಮಧುರ ಶಿವ ಪರಮಾತ್ಮ ತಂದೆಯ ಮಧುರ ಮಹಾವಾಕ್ಯವನ್ನು ಕೇಳೋಣ. ಇಂದಿನ ಮುರಳಿಯ ದಿನಾಂಕವಾಗಿದೆ 28/10/2025. ಪ್ರಾತಃ ಮುರಳಿ ಬಾಪ್ತಾದ ಮಧುಬನ್. ಮಧುರ ಮಕ್ಕಳೇ, ನೀವು ಸಂಗಮದಲ್ಲಿ ಸೇವೆ ಮಾಡಿ ಗಾಯನ ಯೋಗ್ಯರಾಗಬೇಕಾಗಿದೆ. ಸೇವೆ ಮಾಡಿ ಮತ್ತೆ ಭವಿಷ್ಯದಲ್ಲಿ ಪುರುಷೋತ್ತಮರಾಗುವುದರಿಂದ ನೀವು ಪೂಜೆಗೆ ಯೋಗ್ಯರಾಗಿ ಬಿಡುತ್ತೀರಿ. ಇಂದಿನ ಪ್ರಶ್ನೆಯಾಗಿದೆ, ಯಾವ ಕಾಯಿಲೆಯ ಮೂಲವು ಸಮಾಪ್ತಿಯಾದಾಗ ತಂದೆಯ ಹೃದಯವನ್ನೇರುತ್ತೀರಿ? ಉತ್ತರ: ದೇಹಾಭಿಮಾನದ ಕಾಯಿಲೆ. ಈ ದೇಹಾಭಿಮಾನದ ಕಾರಣವೇ ಎಲ್ಲ ವಿಕಾರಗಳು ಮಹಾರೋಗಿಯನ್ನಾಗಿ ಮಾಡಿಬಿಟ್ಟಿದೆ. ಈ ದೇಹಾಭಿಮಾನವು ಸಮಾಪ್ತಿಯಾದಾಗಲೇ ನೀವು ತಂದೆಯ ಹೃದಯವನ್ನೇರುತ್ತೀರಿ. ಪಾಯಿಂಟ್ ನಂಬರ್ 2, ಹೃದಯವನ್ನೇರಬೇಕೆಂದರೆ ವಿಶಾಲ ಬುದ್ಧಿಯವರಾಗಿ ಜ್ಞಾನಚಿತೆಯ ಮೇಲೆ ಕುಳಿತುಕೊಳ್ಳಿ. ಆತ್ಮಿಕ ಸೇವೆಯಲ್ಲಿ ತೊಡಗಿರಿ ಮತ್ತು ವಾಣಿಯನ್ನು ಓದುವ ಜೊತೆಗೆ ತಂದೆಯನ್ನು ಚೆನ್ನಾಗಿ ನೆನಪು ಮಾಡಿ. ಗೀತೆಯಾಗಿದೆ: ಎದ್ದೇಳಿ ಪ್ರಿಯತಮೆಯರೇ ಎದ್ದೇಳಿ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಗೀತೆಯನ್ನು ಕೇಳಿದಿರಿ. ಆತ್ಮಿಕ ತಂದೆಯು ಈ ಸಾಧಾರಣ ಹಳೆಯ ತನುವಿನ ಮುಖದಿಂದ ಹೇಳಿದರು. ತಂದೆಯು ತಿಳಿಸುತ್ತಾರೆ, ನಾನು ಹಳೆಯ ತನುವಿನಲ್ಲಿ ಹಳೆಯ ರಾಜಧಾನಿಯಲ್ಲಿ ಬರಬೇಕಾಯಿತು. ಈಗ ಇದು ರಾವಣನ ರಾಜಧಾನಿಯಾಗಿದೆ, ಪರಶರೀರವಾಗಿದೆ. ಏಕೆಂದರೆ ಈ ಶರೀರದಲ್ಲಂತೂ ಮೊದಲೇ ಒಂದು ಆತ್ಮ ಬ್ರಹ್ಮರವರದಿದೆ. ನಾನು ಪರತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ. ಇದು ನನ್ನ ತನುವಾಗಿದ್ದರೆ ಅದಕ್ಕೆ ಹೆಸರಿರುತ್ತಿತ್ತು. ನನ್ನ ಹೆಸರು ಎಂದೂ ಬದಲಾಗುವುದಿಲ್ಲ. ನನಗೆ ಶಿವ ತಂದೆ ಎಂದು ಹೇಳುತ್ತಾರೆ. ಗೀತೆಯನ್ನಂತೂ ಮಕ್ಕಳು ಪ್ರತಿನಿತ್ಯವೂ ಕೇಳುತ್ತೀರಿ. ನವಯುಗ ಅರ್ಥಾತ್ ಹೊಸ ಪ್ರಪಂಚ, ಸತ್ಯಯುಗವು ಬಂದಿತೆಂದರೆ ಬಂದಿತು. ಈಗ ಎದ್ದೇಳಿ ಎಂದು ತಂದೆಯು ಯಾರಿಗೆ ಹೇಳುತ್ತಾರೆ? ಆತ್ಮಗಳಿಗೆ. ಏಕೆಂದರೆ ಆತ್ಮಗಳು ಘೋರ ಅಂಧಕಾರದಲ್ಲಿ ಮಲಗಿದ್ದಾರೆ. ತಿಳುವಳಿಕೆ ಏನೂ ಇಲ್ಲ, ತಂದೆಯನ್ನೇ ತಿಳಿದುಕೊಂಡಿಲ್ಲ. ಈಗ ತಂದೆಯು ಪುನಃ ಜಾಗೃತರನ್ನಾಗಿ ಮಾಡಲು ಬಂದಿದ್ದಾರೆ. ನೀವೀಗ ಬೇಹದ್ದಿನ ತಂದೆಯನ್ನು ಅರಿತುಕೊಂಡಿದ್ದೀರಿ. ಅವರಿಂದ ಹೊಸ ಯುಗದಲ್ಲಿ ಬೇಹದ್ದಿನ ಸುಖವು ಪ್ರಾಪ್ತಿಯಾಗುವುದು. ಸತ್ಯಯುಗಕ್ಕೆ ಹೊಸದೆಂದು, ಕಲಿಯುಗಕ್ಕೆ ಹಳೆಯ ಯುಗವೆಂದು ಹೇಳುತ್ತಾರೆ. ಇದನ್ನು ವಿದ್ವಾಂಸ, ಪಂಡಿತ ಮೊದಲಾದವರು ಯಾರೂ ತಿಳಿದುಕೊಂಡಿಲ್ಲ. ಹೊಸ ಯುಗವು ಮತ್ತೆ ಹೇಗೆ ಹಳೆಯದಾಗುವುದೆಂದು ಯಾರೊಂದಿಗಾದರೂ ಕೇಳಿದರೆ ಅವರ್ಯಾರೂ ತಿಳಿಸಲು ಸಾಧ್ಯವಿಲ್ಲ. ಇದು ಲಕ್ಷಾಂತರ ವರ್ಷಗಳ ಮಾತಾಗಿದೆ ಎಂದು ಹೇಳಿಬಿಡುತ್ತಾರೆ. ನಾವು ಹೊಸ ಯುಗದಿಂದ ಹಳೆಯ ಯುಗದಲ್ಲಿ ಹೇಗೆ ಬಂದಿದ್ದೇವೆ, ಅರ್ಥಾತ್ ಸ್ವರ್ಗವಾಸಿಗಳಿಂದ ನರಕವಾಸಿಗಳು ಹೇಗಾಗಿದ್ದೇವೆ ಎಂಬುದನ್ನು ನೀವೀಗ ತಿಳಿದುಕೊಂಡಿದ್ದೀರಿ. ಮನುಷ್ಯರು ಏನನ್ನೂ ಅರಿತುಕೊಂಡಿಲ್ಲ. ಯಾರ ಪೂಜೆ ಮಾಡುತ್ತಿದ್ದಾರೆಯೋ ಅವರ ಚರಿತ್ರೆಯನ್ನೂ ಅರಿತಿಲ್ಲ. ಹೇಗೆ ಜಗದಂಬೆಯ ಪೂಜೆ ಮಾಡುತ್ತಾರೆ, ಆದರೆ ಆ ಜಗದಂಬೆ ಯಾರು ಎಂಬ ತಿಳುವಳಿಕೆಯೇ ಇಲ್ಲ. ವಾಸ್ತವದಲ್ಲಿ ಮಾತೆಯರಿಗೆ ಅಂಬೆ ಎಂದು ಹೇಳಲಾಗುತ್ತದೆ. ಆದರೆ ಪೂಜೆಯು ಒಬ್ಬರದೇ ನಡೆಯಬೇಕಲ್ಲವೇ? ಶಿವ ತಂದೆಯೊಬ್ಬರದೇ ಅವ್ಯಭಿಚಾರಿ ನೆನಪಾರ್ಥವಿದೆ. ಜಗದಂಬೆಯೂ ಒಬ್ಬರಾಗಿದ್ದಾರೆ, ಆದರೆ ಜಗದಂಬೆಯನ್ನು ತಿಳಿದುಕೊಂಡಿಲ್ಲ. ಇವರು ಜಗತ್ತಿನ ಅಂಬೆ ತಾಯಿಯಾಗಿದ್ದಾರೆ ಮತ್ತು ಲಕ್ಷ್ಮಿಯು ಜಗತ್ತಿನ ಮಹಾರಾಣಿಯಾಗಿದ್ದಾರೆ. ಈಗ ನಿಮಗೆ ಜಗದಂಬೆ ಯಾರು ಮತ್ತು ಜಗತ್ತಿನ ಮಹಾರಾಣಿ ಯಾರು ಎಂಬುದು ತಿಳಿದಿದೆ. ಈ ಮಾತುಗಳನ್ನು ಎಂದೂ ಯಾರೂ ತಿಳಿದುಕೊಳ್ಳುವುದಿಲ್ಲ. ಲಕ್ಷ್ಮಿಯನ್ನು ದೇವತೆಯೆಂತಲೂ ಜಗದಂಬೆಯನ್ನು ಬ್ರಾಹ್ಮಣಿಯೆಂತಲೂ ಹೇಳುತ್ತಾರೆ. ಬ್ರಾಹ್ಮಣರು ಸಂಗಮದಲ್ಲಿಯೇ ಇರುತ್ತಾರೆ. ಈ ಸಂಗಮ ಯುಗವನ್ನು ಯಾರೂ ತಿಳಿದುಕೊಂಡಿಲ್ಲ. ಪ್ರಜಾಪಿತ ಬ್ರಹ್ಮನ ಮೂಲಕ ಹೊಸ ಪುರುಷೋತ್ತಮ ಸೃಷ್ಟಿಯು ರಚಿಸಲ್ಪಡುತ್ತದೆ. ನೋಡಬೇಕೆಂದರೆ ಸತ್ಯಯುಗದಲ್ಲಿಯೇ ಪುರುಷೋತ್ತಮರು ಸಿಗುತ್ತಾರೆ. ಈ ಸಮಯದಲ್ಲಿ ನೀವು ಬ್ರಾಹ್ಮಣರು ಗಾಯನ ಯೋಗ್ಯರಾಗಿದ್ದೀರಿ, ಸೇವೆ ಮಾಡುತ್ತಿದ್ದೀರಿ, ಮತ್ತೆ ನೀವು ಪೂಜೆಗೆ ಯೋಗ್ಯರಾಗಿರುವಿರಿ. ಬ್ರಹ್ಮನಿಗಾದರೆ ಇಷ್ಟೊಂದು ಭುಜಗಳನ್ನು ತೋರಿಸುತ್ತಾರೆ ಅಂದಾಗ ಜಗದಂಬೆಗೆ ಏಕೆ ತೋರಿಸುವುದಿಲ್ಲ? ಅವರಿಗೂ ಸಹ ಎಲ್ಲರೂ ಮಕ್ಕಳಲ್ಲವೇ? ಮಾತಾಪಿತರೇ ಪ್ರಜಾಪಿತನಾಗುತ್ತಾರೆ. ಮಕ್ಕಳಿಗೆ ಪ್ರಜಾಪಿತನೆಂದು ಹೇಳುವುದಿಲ್ಲ. ಲಕ್ಷ್ಮೀನಾರಾಯಣರಿಗೂ ಸಹ ಸತ್ಯಯುಗದಲ್ಲಿ ಜಗತ್ಪಿತ, ಜಗನ್ಮಾತೆ ಎಂದು ಹೇಳುವುದಿಲ್ಲ. ಪ್ರಜಾಪಿತನ ಹೆಸರು ಪ್ರಸಿದ್ಧವಾಗಿದೆ. ಜಗತ್ತಿನ ಪಿತ ಮತ್ತು ಮಾತಾ ಒಬ್ಬರೇ ಆಗಿದ್ದಾರೆ. ಉಳಿದೆಲ್ಲರೂ ಅವರ ಮಕ್ಕಳಾಗಿದ್ದೀರಿ. ಅಜ್ಮೀರ್ನಲ್ಲಿ ಪ್ರಜಾಪಿತ ಬ್ರಹ್ಮನ ಮಂದಿರದಲ್ಲಿ ಹೋದಾಗ ಬಾಬಾ ಎಂದು ಹೇಳುತ್ತಾರೆ, ಏಕೆಂದರೆ ಇವರು ಪ್ರಜಾಪಿತನಾಗಿದ್ದಾರೆ. ಲೌಕಿಕ ತಂದೆಯರು ಮಕ್ಕಳಿಗೆ ಜನ್ಮ ನೀಡುತ್ತಾರೆ ಅಂದಾಗ ಅವರು ಲೌಕಿಕ ಪ್ರಜಾಪಿತನಾದರು. ಇವರು ಅಲೌಕಿಕ ಪ್ರಜಾಪಿತನಾಗಿದ್ದಾರೆ. ಶಿವ ತಂದೆಯು ಎಲ್ಲ ಆತ್ಮಗಳ ಬೇಹದ್ದಿನ ತಂದೆಯಾಗಿದ್ದಾರೆ. ಈ ಅಂತರವನ್ನು ನೀವು ಮಕ್ಕಳು ಬರೆಯಬೇಕಾಗಿದೆ. ಜಗದಂಬೆ ಸರಸ್ವತಿಯು ಒಬ್ಬರೇ ಆಗಿದ್ದಾರೆ, ಆದರೆ ದುರ್ಗಾ, ಕಾಳಿ ಇತ್ಯಾದಿ ಇಷ್ಟೊಂದು ಹೆಸರುಗಳನ್ನು ಇಟ್ಟಿದ್ದಾರೆ.
ಅಂಬಾ ಮತ್ತು ತಂದೆಗೆ ನೀವೆಲ್ಲರೂ ಮಕ್ಕಳಾಗಿದ್ದೀರಿ. ಇವರು ರಚನೆಯಲ್ಲವೇ? ಪ್ರಜಾಪಿತ ಬ್ರಹ್ಮನ ಮಗಳು ಸರಸ್ವತಿಯಾಗಿದ್ದಾರೆ. ಅವರಿಗೆ ಅಂಬಾ ಎಂದು ಹೇಳುತ್ತಾರೆ. ಉಳಿದೆಲ್ಲರೂ ಮಕ್ಕಳಾಗಿದ್ದೀರಿ. ಎಲ್ಲರೂ ದತ್ತು ಮಕ್ಕಳಾಗಿದ್ದೀರಿ. ಇಷ್ಟೊಂದು ಮಂದಿ ಮಕ್ಕಳು ಹೇಗಾಗಲು ಸಾಧ್ಯ? ಇವರೆಲ್ಲರೂ ಮುಖವಂಶಾವಳಿಯಾಗಿದ್ದಾರೆ. ಮುಖದಿಂದ ಸ್ತ್ರೀಯನ್ನು ರಚನೆ ಮಾಡಿದರು. ಆದ್ದರಿಂದ ರಚಯಿತನಾದರು. ತಂದೆಯು ತಿಳಿಸುತ್ತಾರೆ, ಇವರು ಬ್ರಹ್ಮರವರು ನನ್ನವರಾಗಿದ್ದಾರೆ. ನಾನು ಇವರ ಮೂಲಕ ನೀವು ಮಕ್ಕಳನ್ನು ರಚಿಸಿದ್ದೇನೆ. ಎಲ್ಲರೂ ದತ್ತು ಮಕ್ಕಳಾಗಿದ್ದೀರಿ. ಇದು ಮುಖದ ಮೂಲಕ ರಚನೆಯಾಗಿದೆ. ಆತ್ಮಗಳಂತೂ ಇದ್ದೇ ಇರುತ್ತೀರಿ. ಆತ್ಮನನ್ನು ದತ್ತು ಮಾಡಿಕೊಳ್ಳಲಾಗುವುದಿಲ್ಲ. ನೀವಾತ್ಮಗಳು ಸದಾ ನನ್ನ ಮಕ್ಕಳಾಗಿರುತ್ತೀರಿ. ಆದರೆ ಈಗ ನಾನು ಬಂದು ಸಾಕಾರದಲ್ಲಿ ಪ್ರಜಾಪಿತ ಬ್ರಹ್ಮನ ಮೂಲಕ ದತ್ತು ಮಾಡಿಕೊಳ್ಳುತ್ತೇನೆ. ಆತ್ಮಗಳನ್ನು ದತ್ತು ಮಾಡಿಕೊಳ್ಳುವುದಿಲ್ಲ. ಸಾಕಾರದಲ್ಲಿದ್ದಾಗ ನೀವು ಮಕ್ಕಳನ್ನು ದತ್ತು ಮಾಡಿಕೊಳ್ಳುತ್ತೇನೆ. ಇವು ಬಹಳ ಸೂಕ್ಷ್ಮ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಈ ಮಾತನ್ನು ತಿಳಿದುಕೊಳ್ಳುವುದರಿಂದ ನೀವು ಲಕ್ಷ್ಮೀನಾರಾಯಣರಾಗುತ್ತೀರಿ. ಇವರು ಹೇಗಾದರು ಎಂಬುದನ್ನು ನಾನು ತಿಳಿಸಿಕೊಡುತ್ತೇನೆ. ಇವರು ಇಂತಹ ಯಾವ ಕರ್ಮ ಮಾಡಿದ ಕಾರಣ ವಿಶ್ವದ ಮಾಲೀಕರಾದರು ಎಂಬುದನ್ನು ನೀವು ಪ್ರದರ್ಶಿನಿಗಳಲ್ಲಿಯೂ ಸಹ ಪ್ರಶ್ನಿಸಬಹುದು. ಇವರು ಈ ಸ್ವರ್ಗದ ರಾಜಧಾನಿಯನ್ನು ಹೇಗೆ ಪಡೆದರೆಂಬುದು ನಿಮಗೆ ತಿಳಿದಿದೆ. ನಿಮ್ಮಲ್ಲಿಯೂ ಎಲ್ಲರೂ ಯಥಾರ್ಥ ರೀತಿಯಲ್ಲಿ ತಿಳಿಸಲು ಸಾಧ್ಯವಿಲ್ಲ. ಯಾರಲ್ಲಿ ದೈವಿ ಗುಣಗಳಿವೆಯೋ, ಈ ಆತ್ಮಿಕ ಸೇವೆಯಲ್ಲಿ ತೊಡಗಿರುವರೋ ಅವರೇ ತಿಳಿಸಬಲ್ಲರು. ಅನೇಕರು ಮಾಯೆಯ ರೋಗದಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತಾರೆ. ಅನೇಕ ಪ್ರಕಾರದ ರೋಗಗಳಿವೆ. ದೇಹಾಭಿಮಾನವು ಒಂದು ರೋಗವಾಗಿದೆ. ಈ ವಿಕಾರಗಳೇ ನಿಮ್ಮನ್ನು ಮಹಾರೋಗಿಯನ್ನಾಗಿ ಮಾಡಿದೆ. ತಂದೆಯು ತಿಳಿಸುತ್ತಾರೆ, ನಾನು ನಿಮ್ಮನ್ನು ಪವಿತ್ರ ದೇವತೆಗಳನ್ನಾಗಿ ಮಾಡುತ್ತೇನೆ. ನೀವು ಸರ್ವಗುಣ ಸಂಪನ್ನರು, ಪವಿತ್ರರಾಗಿದ್ದೀರಿ. ಈಗ ಪತಿತರಾಗಿ ಬಿಟ್ಟಿದ್ದೀರಿ. ಇದನ್ನು ಬೇಹದ್ದಿನ ತಂದೆಯು ಹೇಳುತ್ತಾರೆ. ಇದರಲ್ಲಿ ನಿಂದನೆಯ ಮಾತಿಲ್ಲ. ಇದು ತಿಳಿಸುವ ಮಾತಾಗಿದೆ. ಭಾರತವಾಸಿಗಳಿಗೆ ಬೇಹದ್ದಿನ ತಂದೆಯು ತಿಳಿಸುತ್ತಾರೆ, ನಾನಿಲ್ಲಿ ಭಾರತದಲ್ಲಿ ಬರುತ್ತೇನೆ. ಭಾರತದ ಮಹಿಮೆಯಂತೂ ಅಪರಂಪಾರವಾಗಿದೆ. ಇಲ್ಲಿ ಬಂದು ತಂದೆಯು ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ. ಎಲ್ಲರಿಗೆ ಶಾಂತಿಯನ್ನು ಕೊಡುತ್ತಾರೆ. ಆದ್ದರಿಂದ ಇಂತಹ ತಂದೆಯ ಮಹಿಮೆಯೂ ಸಹ ಅಪರಂಪಾರವಾಗಿದೆ. ಇದಕ್ಕೆ ಅಂತ್ಯವೇ ಇಲ್ಲ. ಜಗದಂಬೆ ಮತ್ತು ಅವರ ಮಹಿಮೆಯನ್ನು ಯಾರೂ ತಿಳಿದುಕೊಂಡಿಲ್ಲ. ಇವರಿಬ್ಬರ ಅಂತರವನ್ನು ನೀವು ತಿಳಿಸಬಹುದು. ಇದು ಜಗದಂಬೆಯ ಚರಿತ್ರೆ, ಅದು ಲಕ್ಷ್ಮಿಯ ಚರಿತ್ರೆಯಾಗಿದೆ. ಈ ಜಗದಂಬೆಯೇ ಮತ್ತೆ ಲಕ್ಷ್ಮಿಯಾಗುತ್ತಾರೆ. ಮತ್ತೆ ಲಕ್ಷ್ಮಿಯೇ 84 ಜನ್ಮಗಳ ನಂತರ ಜಗದಂಬೆಯಾಗುವರು. ಚಿತ್ರವನ್ನು ಬೇರೆ ಬೇರೆಯಾಗಿ ಇಡಬೇಕು. ಲಕ್ಷ್ಮಿಗೆ ಕಳಶವು ಸಿಕ್ಕಿತೆಂದು ತೋರಿಸುತ್ತಾರೆ. ಆದರೆ ಲಕ್ಷ್ಮಿಯು ಸಂಗಮದಲ್ಲಿ ಎಲ್ಲಿಂದ ಬಂದರು? ಲಕ್ಷ್ಮಿಯಂತೂ ಸತ್ಯಯುಗದಲ್ಲಿ ಇರುತ್ತಾರೆ. ಇವೆಲ್ಲ ಮಾತುಗಳನ್ನು ತಂದೆಯು ತಿಳಿಸುತ್ತಾರೆ. ಚಿತ್ರಗಳನ್ನು ಮಾಡಿಸಲು ಯಾರು ನಿಮಿತ್ತರಿದ್ದಾರೆಯೋ ಅವರು ವಿಚಾರಸಾಗರ ಮಂಥನ ಮಾಡಬೇಕು. ಆಗ ತಿಳಿಸಿಕೊಡುವುದು ಸಹಜವಾಗುವುದು. ಇಷ್ಟು ವಿಶಾಲ ಬುದ್ಧಿ ಇರಬೇಕು. ಆಗಲೇ ಹೃದಯವನ್ನೇರುವಿರಿ. ಯಾವಾಗ ತಂದೆಯನ್ನು ಚೆನ್ನಾಗಿ ನೆನಪು ಮಾಡುತ್ತೀರಿ, ಜ್ಞಾನ ಚಿತೆಯ ಮೇಲೆ ಕುಳಿತುಕೊಳ್ಳುತ್ತೀರಿ, ಆಗಲೇ ತಂದೆಯ ಹೃದಯವನ್ನೇರುತ್ತೀರಿ. ಯಾರು ಚೆನ್ನಾಗಿ ಮುರುಳಿಯನ್ನು ಹೇಳುತ್ತಾರೆಯೋ ಅವರು ತಂದೆಯ ಹೃದಯದಲ್ಲಿರುತ್ತಾರೆಂದಲ್ಲ. ತಂದೆಯು ತಿಳಿಸುತ್ತಾರೆ, ನಂಬರ್ ವಾರು ಪುರುಷಾರ್ಥದನುಸಾರ ಯಾವಾಗ ದೇಹಾಭಿಮಾನವು ಸಮಾಪ್ತಿಯಾಗುವುದು, ಆಗ ಅಂತಿಮದಲ್ಲಿ ನನ್ನ ಹೃದಯವನ್ನೇರುವಿರಿ. ತಂದೆಯು ತಿಳಿಸಿದ್ದಾರೆ, ಬ್ರಹ್ಮಜ್ಞಾನಿಗಳು ಬ್ರಹ್ಮ ತತ್ವದಲ್ಲಿ ಲೀನವಾಗುವ ಪರಿಶ್ರಮ ಪಡುತ್ತಾರೆ. ಆದರೆ ಹೀಗೆ ಯಾರೂ ಲೀನವಾಗಲು ಸಾಧ್ಯವಿಲ್ಲ. ಬಾಕಿ ಪರಿಶ್ರಮ ಪಡುವ ಕಾರಣ ಉತ್ತಮ ಪದವಿಯನ್ನು ಪಡೆಯುತ್ತಾರಷ್ಟೇ. ಇಂತಿಂತಹ ಮಹಾತ್ಮರಿರುತ್ತಾರೆ. ಅವರನ್ನು ಪ್ಲಾಟಿನಂನಲ್ಲಿ ತುಲಾವಾರ ಮಾಡುತ್ತಾರೆ. ಏಕೆಂದರೆ ಬ್ರಹ್ಮನಲ್ಲಿ ಲೀನವಾಗುವ ಪರಿಶ್ರಮ ಪಡುತ್ತಾರಲ್ಲವೇ? ಆದ್ದರಿಂದ ಅವರ ಪರಿಶ್ರಮಕ್ಕೆ ಈ ರೂಪದಲ್ಲಿ ಫಲ ಸಿಗುತ್ತದೆ. ಬಾಕಿ ಮುಕ್ತಿ, ಜೀವನ್ಮುಕ್ತಿ ಸಿಗುವುದಿಲ್ಲ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಈಗ ಈ ಹಳೆಯ ಪ್ರಪಂಚವು ಹೋಯಿತೆಂದರೆ ಹೋಯಿತು. ಇಷ್ಟೊಂದು ಬಾಂಬುಗಳನ್ನು ತಯಾರಿಸಿದ್ದಾರೆಂದರೆ ಕೇವಲ ಇಟ್ಟುಕೊಳ್ಳುವುದಕ್ಕಾಗಿ ತಯಾರಿಸಿದ್ದಾರೆಯೇ? ನಿಮಗೆ ತಿಳಿದಿದೆ, ಹಳೆಯ ಪ್ರಪಂಚದ ವಿನಾಶಕ್ಕಾಗಿ ಈ ಬಾಂಬುಗಳು ಕೆಲಸಕ್ಕೆ ಬರುತ್ತವೆ. ಅನೇಕ ಪ್ರಕಾರದ ಬಾಂಬುಗಳಿವೆ. ತಂದೆಯು ಜ್ಞಾನ ಮತ್ತು ಯೋಗವನ್ನು ಕಲಿಸುತ್ತಾರೆ. ನಂತರ ರಾಜರಾಜೇಶ್ವರಿ, ಡಬಲ್ ಕಿರೀಟಧಾರಿ ದೇವಿ ದೇವತೆಗಳಾಗುತ್ತೀರಿ. ಶ್ರೇಷ್ಠ ಪದವಿಯು ಯಾವುದಾಗಿದೆ? ಬ್ರಾಹ್ಮಣ ಶಿಕೆಯು ಮೇಲಿರುತ್ತದೆ. ಶಿಕೆಯೇ ಎಲ್ಲದಕ್ಕಿಂತ ಮೇಲಿರುತ್ತದೆ. ಈಗ ನೀವು ಮಕ್ಕಳನ್ನು ಪತಿತರಿಂದ ಪಾವನ ಮಾಡಲು ಬಂದಿದ್ದಾರೆ. ಮತ್ತೆ ನೀವು ಸಹ ಪತಿತ ಪಾವನಿಯರಾಗುತ್ತೀರಿ. ಈ ನಶೆ ಇದೆಯೇ? ನಾವು ಎಲ್ಲರನ್ನೂ ಪಾವನರನ್ನಾಗಿ ಮಾಡಿ ರಾಜರಾಜೇಶ್ವರಿಯರನ್ನಾಗಿ ಮಾಡುತ್ತಿದ್ದೇವೆಯೇ? ನಶೆ ಇದ್ದಾಗ ಬಹಳ ಖುಷಿಯಲ್ಲಿರುವಿರಿ.
ತಮ್ಮ ಹೃದಯದಿಂದ ಕೇಳಿಕೊಳ್ಳಿ. ನಾವು ಎಷ್ಟು ಮಂದಿಯನ್ನು ನಮ್ಮ ಸಮಾನ ಮಾಡಿಕೊಳ್ಳುತ್ತಿದ್ದೇವೆ. ಪ್ರಜಾಪಿತ ಬ್ರಹ್ಮ ಮತ್ತು ಜಗದಂಬೆ ಇಬ್ಬರೂ ಸಹ ಒಂದೇ ಸಮನಾಗಿದ್ದಾರೆ. ಬ್ರಾಹ್ಮಣರ ರಚನೆ ಮಾಡುತ್ತಾರೆ. ಶೂದ್ರರಿಂದ ಬ್ರಾಹ್ಮಣರಾಗುವ ಯುಕ್ತಿಯನ್ನು ತಂದೆಯೇ ತಿಳಿಸಿಕೊಡುತ್ತಾರೆ. ಇದ್ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ. ಇದು ಗೀತಾಯುಗವಾಗಿದೆ. ಕಲ್ಪದ ಹಿಂದೆಯೂ ಸಹ ಮಹಾಭಾರತ ಯುದ್ಧವು ನಡೆದಿತ್ತು. ಅಂದ ಮೇಲೆ ರಾಜಯೋಗವನ್ನು ಕೇವಲ ಒಬ್ಬರಿಗೆ ಕಲಿಸಿದರೆ ಮನುಷ್ಯರ ಬುದ್ಧಿಯಲ್ಲಿ ಕೇವಲ ಅರ್ಜುನ ಮತ್ತು ಕೃಷ್ಣನೇ ಇರುತ್ತಾರೆ. ವಾಸ್ತವದಲ್ಲಿ ಇಲ್ಲಂತೂ ಅನೇಕ ಮಕ್ಕಳು ಓದುತ್ತೀರಿ. ನೋಡಿ, ಎಷ್ಟು ಸಾಧಾರಣ ರೂಪದಲ್ಲಿ ಕುಳಿತಿದ್ದೀರಿ. ಹೇಗೆ ಚಿಕ್ಕ ಮಕ್ಕಳು ಅ ಆ ಇ ಈ ಓದುತ್ತಾರಲ್ಲವೇ, ನೀವು ಸಹ ಕುಳಿತಿದ್ದೀರಿ. ನಿಮಗೆ ತಂದೆ ಮತ್ತು ಆಸ್ತಿ ಎಂದು ಓದಿಸುತ್ತಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ನೀವು ವಿಶ್ವದ ಮಾಲೀಕರಾಗುವಿರಿ. ಯಾವುದೇ ಆಸುರಿ ಕರ್ಮ ಮಾಡಬೇಡಿ. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ನೋಡಿಕೊಳ್ಳಿ, ನನ್ನಲ್ಲಿ ಯಾವುದೇ ಅವಗುಣವಿಲ್ಲವೇ? ನಾನು ನಿರ್ಗುಣನಲ್ಲಿ ಯಾವುದೇ ಗುಣವಿಲ್ಲವೆಂದು ಹೇಳುತ್ತಾರೆ. ನಿರ್ಗುಣ ಆಶ್ರಮವೂ ಇದೆ, ಆದರೆ ಅವರಿಗೆ ಅರ್ಥವೂ ಗೊತ್ತಿಲ್ಲ. ನಿರ್ಗುಣ ಅರ್ಥಾತ್ ನನ್ನಲ್ಲಿ ಯಾವುದೇ ಗುಣವಿಲ್ಲವೆಂದರ್ಥ. ಈಗ ಗುಣವಂತರನ್ನಾಗಿ ಮಾಡುವುದು ತಂದೆಯ ಕರ್ತವ್ಯವೇ ಆಗಿದೆ. ತಂದೆಯ ಮಹಿಮೆಯ ಟೋಪಿಯನ್ನು ತಮ್ಮ ಮೇಲಿಟ್ಟುಕೊಂಡಿದ್ದಾರೆ. ತಂದೆಯು ಎಷ್ಟೊಂದು ಮಾತುಗಳನ್ನು ತಿಳಿಸುತ್ತಾರೆ, ಸಲಹೆಯನ್ನು ಕೊಡುತ್ತಾರೆ. ಜಗದಂಬೆ ಮತ್ತು ಲಕ್ಷ್ಮಿಯ ಅಂತರವನ್ನು ಬರೆಯಿರಿ. ಸಂಗಮ ಯುಗದಲ್ಲಿ ಬ್ರಹ್ಮ ಸರಸ್ವತಿಯು, ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರಿರುತ್ತಾರೆ. ಇದನ್ನು ತಿಳಿಸುವುದಕ್ಕಾಗಿ ಈ ಚಿತ್ರವಿದೆ. ಸರಸ್ವತಿಯು ಬ್ರಹ್ಮನ ಮಗಳಾಗಿದ್ದಾರೆ. ಮನುಷ್ಯರಿಂದ ದೇವತೆಗಳಾಗಲು ಓದುತ್ತಾರೆ. ನೀವೀಗ ಬ್ರಾಹ್ಮಣರಾಗಿದ್ದೀರಿ. ಸತ್ಯಯುಗಿ ದೇವತೆಗಳು ಸಹ ಮನುಷ್ಯರೇ ಆಗಿದ್ದಾರೆ, ಆದರೆ ಅವರಿಗೆ ದೇವತೆ ಎಂದು ಹೇಳುತ್ತಾರೆ. ಮನುಷ್ಯರೆಂದು ಹೇಳಿದರೆ ಅವರ ನಿಂದನೆ ಮಾಡಿದಂತಾಗುತ್ತದೆ. ಆದ್ದರಿಂದ ಅವರಿಗೆ ದೇವಿ ದೇವತೆ ಅಥವಾ ಭಗವಾನ್ ಭಗವತಿ ಎಂದು ಹೇಳುತ್ತಾರೆ. ಒಂದು ವೇಳೆ ರಾಜ ರಾಣಿಗೆ ಭಗವಾನ್ ಭಗವತಿ ಎಂದು ಹೇಳಿದರೆ ಮತ್ತೆ ಪ್ರಜೆಗಳಿಗೂ ಹೇಳಬೇಕಾಗುತ್ತದೆ. ಆದುದರಿಂದ ಅವರಿಗೆ ದೇವಿ ದೇವತೆಗಳೆಂದು ಹೇಳಲಾಗುತ್ತದೆ. ತ್ರಿಮೂರ್ತಿಯ ಚಿತ್ರವೂ ಇದೆ. ಸತ್ಯಯುಗದಲ್ಲಿ ಕೆಲವರೇ ಮನುಷ್ಯರಿರುತ್ತಾರೆ. ಕಲಿಯುಗದಲ್ಲಿ ನೋಡಿದರೆ ಎಷ್ಟೊಂದು ಜನಸಂಖ್ಯೆ ಇದೆ. ಇದನ್ನು ಹೇಗೆ ತಿಳಿಸುವುದು? ಇದಕ್ಕಾಗಿಯೇ ಗೋಲದ ಚಿತ್ರವು ಅವಶ್ಯವಾಗಿ ಇರಬೇಕು. ಪ್ರದರ್ಶನಿಯಲ್ಲಿ ಇಷ್ಟೊಂದು ಮಂದಿಯನ್ನು ಕರೆಸುತ್ತಾರೆ, ಆದರೆ ಕಲೆಕ್ಟರ್ ಮೊದಲಾದವರಿಗೆ ಎಂದೂ ಯಾರೂ ನಿಮಂತ್ರಣ ನೀಡಿಲ್ಲ. ಆದ್ದರಿಂದ ಇದರ ಬಗ್ಗೆ ವಿಚಾರ ಮಾಡಬೇಕಾಗಿದೆ. ಇದರಲ್ಲಿ ಬಹಳ ವಿಶಾಲ ಬುದ್ಧಿಯೂ ಬೇಕು. ತಂದೆಗೆ ಬಹಳ ಗೌರವ ಕೊಡಬೇಕು. ಹುಸೇನನ ಕುದುರೆಯನ್ನು ಎಷ್ಟೊಂದು ಶೃಂಗರಿಸುತ್ತಾರೆ. ಕುದುರೆಯು ಎಷ್ಟೊಂದು ದೊಡ್ಡದಾಗಿರುತ್ತದೆ, ಅದರ ವಸ್ತ್ರವು ಎಷ್ಟು ಚಿಕ್ಕದಾಗಿರುತ್ತದೆ. ಆತ್ಮವು ಸಹ ಎಷ್ಟು ಚಿಕ್ಕ ಬಿಂದುವಾಗಿದೆ, ಅದರ ಶೃಂಗಾರವು ಎಷ್ಟು ದೊಡ್ಡದಾಗಿದೆ. ಇದು ಅಕಾಲ ಮೂರ್ತಿಯ ಸಿಂಹಾಸನವಲ್ಲವೇ? ಸರ್ವವ್ಯಾಪಿ ಎಂಬ ಮಾತನ್ನು ಗೀತೆಯಿಂದ ತೆಗೆದುಕೊಂಡಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನಾನು ಆತ್ಮಗಳಿಗೆ ರಾಜಯೋಗವನ್ನು ಕಲಿಸುತ್ತೇನೆ. ಅಂದ ಮೇಲೆ ಸರ್ವವ್ಯಾಪಿಯಾಗಿರಲು ಹೇಗೆ ಸಾಧ್ಯ? ತಂದೆ, ಶಿಕ್ಷಕ, ಗುರುಗಳು ಹೇಗೆ ಸರ್ವವ್ಯಾಪಿಯಾಗಿದ್ದಾರೆ? ನಾನು ನಿಮ್ಮ ತಂದೆಯೂ ಆಗಿದ್ದೇನೆ, ಜ್ಞಾನ ಸಾಗರನೂ ಆಗಿದ್ದೇನೆ. ನೀವು ಚರಿತ್ರೆ ಭೂಗೋಳವನ್ನು ತಿಳಿದುಕೊಂಡರೆ ಬೇಹದ್ದಿನ ರಾಜ್ಯವು ಸಿಗುವುದು. ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. ಮಾಯೆಯು ಒಮ್ಮೆಲೆ ಮೂಗನ್ನು ಹಿಡಿಯುತ್ತದೆ, ನಡವಳಿಕೆಯು ಹಾಳಾಗುತ್ತದೆ. ಆಗ ಬಾಬಾ ನಮ್ಮಿಂದ ತಪ್ಪಾಗಿ ಹೋಯಿತು, ನಾವು ಮುಖ ಕಪ್ಪು ಮಾಡಿಕೊಂಡೆವು ಎಂದು ತಂದೆಗೆ ಪತ್ರ ಬರೆಯುತ್ತಾರೆ. ಇಲ್ಲಂತೂ ಅಪವಿತ್ರತೆಯನ್ನು ಬಿಟ್ಟು ಪವಿತ್ರತೆಯನ್ನು ಕಲಿಸಿಕೊಡಲಾಗುತ್ತದೆ. ಮತ್ತೆ ಒಂದು ವೇಳೆ ಯಾರಾದರೂ ಬಿದ್ದರೆ ಅದರಲ್ಲಿ ತಂದೆಯು ಏನು ಮಾಡಲು ಸಾಧ್ಯ? ಮನೆಯಲ್ಲಿ ಮಕ್ಕಳು ಕೆಟ್ಟು ಹೋಗುತ್ತಾರೆ, ಮುಖ ಕಪ್ಪು ಮಾಡಿಕೊಳ್ಳುತ್ತಾರೆಂದರೆ ನೀನು ಇರುವುದಕ್ಕಿಂತ ಸಾಯುವುದೇ ಲೇಸೆಂದು ಮಾತಾಪಿತರು ಹೇಳುತ್ತಾರೆ. ಬೇಹದ್ದಿನ ತಂದೆಯು ಬಲೆ ನಾಟಕವನ್ನು ಅರಿತಿದ್ದಾರೆ, ಆದರೂ ಸಹ ಹೀಗೆಯೇ ಹೇಳುತ್ತಾರಲ್ಲವೇ? ನೀವು ಅನ್ಯರಿಗೆ ಶಿಕ್ಷಣವನ್ನು ನೀಡಿ ತಾವೇ ಬೀಳುತ್ತೀರೆಂದರೆ ಒಂದಕ್ಕೆ 1000 ಪಟ್ಟು ಪಾಪವಾಗುವುದು. ಆಗ ಹೇಳುತ್ತಾರೆ, ಮಾಯೆಯು ಪೆಟ್ಟು ಕೊಟ್ಟಿತು ಎಂದು. ಮಾಯೆಯು ಈ ರೀತಿ ಪೆಟ್ಟನ್ನು ಕೊಡುತ್ತದೆ, ಒಮ್ಮೆಲೆ ಬುದ್ಧಿಯನ್ನೇ ಭ್ರಷ್ಟ ಮಾಡಿಬಿಡುತ್ತದೆ. ತಂದೆಯು ಬಹಳಷ್ಟು ತಿಳಿಸುತ್ತಾರೆ. ಕಣ್ಣುಗಳು ಬಹಳ ಮೋಸಗಾರನಾಗಿದೆ. ಎಂದೂ ಯಾವುದೇ ವಿಕರ್ಮ ಮಾಡಬೇಡಿ. ಬಿರುಗಾಳಿಗಳು ಬಹಳ ಬರುತ್ತವೆ, ಏಕೆಂದರೆ ಯುದ್ಧದ ಮೈದಾನದಲ್ಲಿದ್ದೀರಲ್ಲವೇ? ಏನಾಗುವುದೆಂದು ತಿಳಿಯುವುದೇ ಇಲ್ಲ. ಮಾಯೆಯು ಪೆಟ್ಟನ್ನು ಕೊಟ್ಟು ಬಿಡುತ್ತದೆ. ನೀವೀಗ ಎಷ್ಟು ಬುದ್ಧಿವಂತರಾಗುತ್ತೀರಿ. ಆತ್ಮವೇ
ಬುದ್ಧಿವಂತನಂತೆ ಆಗುತ್ತದೆಯಲ್ಲವೇ? ಆತ್ಮವೇ ಬುದ್ಧಿಹೀನನಾಗಿತ್ತು, ಈಗ ತಂದೆಯು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ. ಮನುಷ್ಯರು ಬಹಳ ದೇಹಾಭಿಮಾನದಲ್ಲಿದ್ದಾರೆ. ನಾವಾತ್ಮರಾಗಿದ್ದೇವೆ, ತಂದೆಯು ತಿಳಿಸುತ್ತಾರೆ. ಮಕ್ಕಳೇ, ಯಾವುದೇ ವಿಕಾರದ ಮಾತನ್ನು ಈ ಕಿವಿಗಳಿಂದ ಕೇಳಲೇಬೇಡಿ. ತಂದೆಯು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಗುರಿಯು ಬಹಳ ಉನ್ನತವಾಗಿದೆ. ಮೃತ್ಯುವು ಸಮೀಪ ಬಂದಾಗ ನಿಮಗೆ ಬಹಳ ಭಯವಾಗುವುದು. ಮನುಷ್ಯರು ಸಾಯುವ ಸಮಯದಲ್ಲಿ ಮಿತ್ರ ಸಂಬಂಧಿಗಳು ಅವರಿಗೆ ಭಗವಂತನನ್ನು ನೆನಪು ಮಾಡಿ ಅಥವಾ ತಮ್ಮ ಗುರು ಮೊದಲಾದವರನ್ನು ನೆನಪು ಮಾಡಿ ಎಂದು ಹೇಳುತ್ತಾರಲ್ಲವೇ? ದೇಹದಾರಿಯನ್ನು ನೆನಪು ಮಾಡುವುದನ್ನು ಕಲಿಸುತ್ತಾರೆ. ಇಲ್ಲಿ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿ. ಇದು ನೀವು ಮಕ್ಕಳ ಬುದ್ಧಿಯಲ್ಲಿಯೇ ಇದೆ. ತಂದೆಯು ಆಜ್ಞೆ ಮಾಡುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ದೇಹದಾರಿಗಳ ನೆನಪು ಮಾಡಬಾರದು. ತಂದೆ ತಾಯಿಯೂ ಸಹ ದೇಹದಾರಿಗಳಲ್ಲವೇ? ನಾನಂತೂ ವಿಚಿತ್ರನಾಗಿದ್ದೇನೆ, ವಿದೇಹಿಯಾಗಿದ್ದೇನೆ. ಇವರಲ್ಲಿ ಕುಳಿತು ನಿಮಗೆ ಜ್ಞಾನವನ್ನು ಕೊಡುತ್ತೇನೆ. ನೀವೀಗ ಜ್ಞಾನ ಯೋಗವನ್ನು ಕಲಿಯುತ್ತೀರಿ. ಜ್ಞಾನಸಾಗರ ತಂದೆಯ ಮೂಲಕ ನಾವು ರಾಜರಾಜೇಶ್ವರಿಯಾಗಲು ಜ್ಞಾನವನ್ನು ಕಲಿಯುತ್ತಿದ್ದೇವೆಂದು ನೀವು ಹೇಳುತ್ತೀರಿ. ಜ್ಞಾನಸಾಗರನನ್ನು ಜ್ಞಾನವನ್ನು ಕಲಿಸುತ್ತಾರೆ, ರಾಜಯೋಗವನ್ನು ಕಲಿಸುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ ಪಾಯಿಂಟ್ ನಂಬರ್ 1. ಬುದ್ಧಿವಂತರಾಗಿ ಮಾಯೆಯ ಬಿರುಗಾಳಿಗಳಿಂದ ಎಂದೂ ಸೋಲಬೇಡಿ. ಕಣ್ಣುಗಳು ಮೋಸ ಮಾಡುತ್ತವೆ, ಆದ್ದರಿಂದ ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳಬೇಕು. ಯಾವುದೇ ವಿಕಾರಿ ಮಾತುಗಳನ್ನು ಈ ಕಿವಿಗಳಿಂದ ಕೇಳಬಾರದು. ಪಾಯಿಂಟ್ ನಂಬರ್ 2. ತಮ್ಮ ಹೃದಯದಲ್ಲಿ ಕೇಳಿಕೊಳ್ಳಿ, ನಾವು ಎಷ್ಟು ಮಂದಿಯನ್ನು ನಮ್ಮ ಸಮಾನ ಮಾಡಿಕೊಳ್ಳುತ್ತಿದ್ದೇವೆ? ಮಾಸ್ಟರ್ ಪತಿತ ಪಾವನಿಯಾಗಿ ಎಲ್ಲರನ್ನೂ ಪಾವನ ರಾಜರಾಜೇಶ್ವರಿಯರನ್ನಾಗಿ ಮಾಡುವ ಸೇವೆ ಮಾಡುತ್ತಿದ್ದೇವೆಯೇ? ನನ್ನಲ್ಲಿ ಯಾವುದೇ ಅವಗುಣವಿಲ್ಲವೇ? ಎಲ್ಲಿಯವರೆಗೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡಿದ್ದೇನೆ? ವರದಾನ: ಪ್ರತಿ ಸಂಕಲ್ಪ ಮತ್ತು ಕರ್ಮವನ್ನು ಶ್ರೇಷ್ಠ ಮತ್ತು ಸಫಲ ಮಾಡಿಕೊಳ್ಳುವಂತಹ ಜ್ಞಾನ ಸ್ವರೂಪ ತಿಳುವಳಿಕೆ ಅಸ್ತ ಭವ. ಯಾರು ಜ್ಞಾನ ಸ್ವರೂಪ ತಿಳುವಳಿಕೆ ಅಸ್ತರಾಗಿ ಯಾವುದೇ ಸಂಕಲ್ಪ ಅಥವಾ ಕರ್ಮ ಮಾಡುತ್ತಾರೆ ಅವರು ಸಫಲತಾ ಮೂರ್ತಿಗಳಾಗುತ್ತಾರೆ. ಇದರದೇ ನೆನಪಾರ್ಥ ಭಕ್ತಿ ಮಾರ್ಗದಲ್ಲಿ ಕಾರ್ಯ ಪ್ರಾರಂಭ ಮಾಡುವ ಸಮಯದಲ್ಲಿ ಸ್ವಸ್ತಿಕ್ ಬರೆಯುತ್ತಾರೆ ಮತ್ತು ಗಣೇಶನಿಗೆ ನಮಸ್ಕರಿಸುತ್ತಾರೆ. ಈ ಸ್ವಸ್ತಿಕ್ ಸ್ವಸ್ಥಿತಿಯಲ್ಲಿ ಸ್ಥಿತರಾಗುವಂತಹ ಮತ್ತು ಗಣೇಶ ಜ್ಞಾನಪೂರ್ಣ ಸ್ಥಿತಿಯ ಸೂಚಕವಾಗಿದೆ. ತಾವು ಮಕ್ಕಳು ಯಾವಾಗ ಸ್ವಯಂ ಜ್ಞಾನಪೂರ್ಣರಾಗಿ ಪ್ರತಿ ಸಂಕಲ್ಪ ಅಥವಾ ಕರ್ಮ ಮಾಡುವಿರಿ, ಆಗ ಸಹಜವಾಗಿ ಸಫಲತೆಯ ಅನುಭವವಾಗುವುದು. ಸ್ಲೋಗನ್: ಬ್ರಾಹ್ಮಣ ಜೀವನದ ವಿಶೇಷತೆಯಾಗಿದೆ ಖುಷಿ, ಆದ್ದರಿಂದ ಖುಷಿಯ ದಾನ ಮಾಡುತ್ತಾ ಹೋಗಿ. ಅವ್ಯಕ್ತ ಸೂಚನೆ: ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸ್ಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ. ಹೇಗೆ? ಯಾರೇ ಶಾಂತಿಯ ಸಾಧನವನ್ನು ಉಪಯೋಗಿಸಿದರೆ ಮೊದಲು ಚೆಕ್ ಮಾಡುವರು, ಲೈಟ್ ಇದೆಯೇ ಇಲ್ಲವೇ. ಈ ರೀತಿ ಯಾವಾಗ ಯೋಗದ ಶಕ್ತಿಗಳ ಗುಣಗಳ ಪ್ರಯೋಗ ಮಾಡುತ್ತೀರಿ, ಮೊದಲು ಚೆಕ್ ಮಾಡಿ. ಮೂಲ ಆಧಾರ ಆತ್ಮಿಕ ಶಕ್ತಿ, ಪರಮಾತ್ಮ ಶಕ್ತಿ ಅಥವಾ ಲೈಟ್ ಹಗುರ ಸ್ಥಿತಿ ಇದೆಯೇ? ಒಂದು ವೇಳೆ ಸ್ಥಿತಿ ಮತ್ತು ಸ್ವರೂಪ ಡಬಲ್ ಲೈಟ್ ಇದ್ದರೆ ಪ್ರಯೋಗದ ಸಫಲತೆ ಬಹಳ ಸಹಜವಾಗಿ ಪಡೆಯಬಹುದು. ಓಂ ಶಾಂತಿ.